ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂರ್ಣಿ ರೇವುಗೌಡ. ಇವತ್ತು ನಾನು ಡ್ಯೂಟಿ ಮುಗಿಸ್ಕೊಂಡ ತಕ್ಷಣ ನಮ್ಮತ್ತೆ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಹೇಳಿದರು. ಅಮ್ಮಂಗೆ ಸ್ವಲ್ಪ ಅಮ್ಮ ಆಗಿತ್ತು, ಒಂಥರ ಸಣ್ಣ ಸಣ್ಣ ಕಜ್ಜಿ ಥರ ತುರ್ಕೆ ಥರ ಅಮ್ಮ ಅಂತ ಹೇಳಿದ್ರು ಎಲ್ಲರೂ. ನಾವು ದೇವಸ್ಥಾನಕ್ಕೆ ಹಾಸ್ಪಿಟ್ಲಿಗೆಲ್ಲ ತೋರಿಸಿದ್ವಿ, ಯಾಕೋ ಕಡಿಮೆ ಆಗಿರಲಿಲ್ಲ. ಅದಕ್ಕೆ ಅಮ್ಮ ಒಂದ್ಸರಿ ಉಡಿಸ್ಲಮ್ಮಕ್ಕೆ ಹೋಗೋಣ ಬನ್ನಿ ಅಂತ ಕರೆದಿದ್ದೆ. ಸೊ ಹಾಗಾಗಿ ಇವತ್ತು ಅಮ್ಮನೂ ಡ್ಯೂಟಿ ಮುಗಿಸ್ಕೊಂಡು ಊರಿಂದನೇ ಎಳ್ನೀರು ಮತ್ತು ಮೊಸರನ್ನ ಎಲ್ಲನೂ ಮಾಡ್ಕೊಂಡು ತೊಗೊಬಂದಿದ್ರು. ಯಾಕಂದರೆ ನಾನು ಡ್ಯೂಟಿಯಿಂದ ಹೀಗೆ ಬರ್ತೀನಿ ಅಮ್ಮ ಅಂತ ಹೇಳಿದ್ದೆ. ಮನೆಗೆ ಹೋಗಿ ಬರೋಷ್ಟರಲ್ಲಿ ಡಿಲೇ ಆಗುತ್ತೆ ಅಂತ ಹೇಳಿ ಅಲ್ಲಿಂದನೇ ಎಲ್ಲ ಐಟಮ್ಸ್ನೂ ತೊಗೊಂಡು ಬಂದಿದ್ರು. ಎಳ್ನೀರು ನಮ್ಮದೇ ಇರುತ್ತಲ್ವ, ಹಾಗಾಗಿ ಇಲ್ಲಿಗೆ ಬಂದು ಕೆತ್ತಿಸ್ಕೊಂಡ್ವಿ. ಇವಾಗ ಪ್ರೆಸೆಂಟ್ಲಿ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ, ಉಡಿಸ್ಲಮ್ಮ ದೇವಸ್ಥಾನಕ್ಕೆ. ತುಂಬ ನಾನು ನೋಡಿರೋ ದೇವಸ್ಥಾನಗಳಲ್ಲೆಲ್ಲ ತುಂಬ ಹತ್ತಿರ ಇದ್ದು ದರ್ಶನ ಮಾಡೋಕ್ಕೆ ಅನುಮತಿ ಕೊಡ್ತಾರೆ. ಈ ದೇವಸ್ಥಾನದಲ್ಲಿ ನಾವು ಲಾಸ್ಟ್ ಟೈಮ್ ಮಗುಗೆ ಅಮ್ಮ ಆಗಿದ್ದಾಗ ಇಲ್ಲಿಗೆ ಬಂದು ತೋರಿಸ್ಕೊಂಡು ಅಂದರೆ ತಾಯ್ತ ಹಾಕಿಸ್ಕೊಂಡು ಹೋಗಿದ್ವಿ. ಹಾಗಾಗಿ ಅವನಿಗೆ ರೆಡ್ಯೂಸ್ ಆಗಿತ್ತು. ಇಲ್ಲಿ ಏನೇ ಆದ್ರೂ ಜ್ವರ ಬರಲಿ ಏನೇ ಆಗಲಿ ಮಕ್ಕಳನ್ನ ಕರ್ಕೊಂಡು ಬಂದು ಒಂದು ತಾಯ್ತ ಹಾಕ್ಸಿದ್ರೆ ಸಾಕು. ಮೆಡಿಸಿನ್ಸು ಕುಡಿಸ್ಕೊಂಡು ಇಲ್ಲಿ ದೇವರಿಗೆ ಅರ್ಚನೆ ಮಾಡಿಸ್ಕೊಂಡು ಹೋದರೆ ಆದಷ್ಟು ನಮ್ಮ ಪಾಸಿಟಿವ್ನೆಸ್ ಇಲ್ಲಿ ಹೈಲೈಟ್ ಆಗಿ ಕಾಣಿಸುತ್ತೆ. ಇವಾಗ ನಾವು ಅಲ್ಲಿ ಬಂದು ಮಂಗಳಾರತಿ ಮಾಡಿಸ್ತಾಯಿದ್ವಿ. ಕಾಯಿ ಮತ್ತು ಮೊಸರನ್ನ ಎಲ್ಲ ಕೊಟ್ಟು ಪೂಜೆ ಮಾಡಿಸ್ತಾ ಇದ್ದೀವಿ. ಮತ್ತು ಅಲಂಕಾರನೂ ತುಂಬ ಚೆನ್ನಾಗಾಗಿತ್ತು. ಮಂಗಳವಾರ ಹೋಗಿದ್ದರಿಂದ ತುಂಬ ಚೆನ್ನಾಗಿ ಮಾಡಿದರು. ನೀವೇ ಅಬ್ಸರ್ವ್ ಮಾಡ್ತಿರ್ಬೋದು, ಅದರಲ್ಲಿ ಈರುಳ್ಳಿ ಹಾರ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡಿದರು. ಇವತ್ತಲ್ದಲೇ ಶುಕ್ರವಾರ ಬಂದ್ರೂ ಕ್ರೌಡ್ ತುಂಬ ಇರುತ್ತೆ. ಬಟ್ ನಮಗೇನೋ ಸದ್ಯಕ್ಕೆ ಕ್ರೌಡ್ ಅಷ್ಟೊಂದು ಇರಲಿಲ್ಲ, ಮಂಗಳವಾರ ಅಷ್ಟಿರಲಿಲ್ಲ. ಬಟ್ ಶುಕ್ರವಾರ ತುಂಬ ಇರುತ್ತೆ. ಇವಾಗ ಅಮ್ಮ ನಾನು ಇಬ್ಬರೂ ಅಣ್ಕಾಯಿನ ಮಾಡಿಸ್ಕೊಂಡು ಬಂದು ಕೂತಿದ್ದೀವಿ. ಇವರು ಅಲ್ಲೇ ಹೋಗ್ತಾಯಿದ್ರು. ಇವಾಗ ಅಣ್ಕಾಯಿ ಎಲ್ಲ ಮಾಡಿಸ್ಕೊಂಡಾಯಿತು. ಹೀಗೇ ಹೋಗೋಣ, ಪೆಟ್ರೋಲ್ ಬಂಕಿಗೆ ಹೋಗೋಣ ಅಂತೇಳಿ ಮಾತಾಡ್ಕೊಂಡು ಅಮ್ಮನವರು ಹೋಗ್ತಾ ಇದ್ದಾರೆ. ಅಂದರೆ ಹೋಗಿ ಕ್ಲೋಸ್ ಮಾಡ್ಕೊಂಡು ಬರೋಣಂತೆ ಅಂತ ಇವಾಗ ಇಲ್ಲಿಂದ ಹೊರಟ್ವಿ. ಕೆಲಸ ಬಂತು ಅಂತ ಹೇಳಿ ಯಾರೋ ಫೋನ್ ಮಾಡಿದರು, ಕ್ಯಾಶ್ ಬೇಕು ಅಂತ ಹೇಳಿ. ಹಾಗಾಗಿ ನಾವು ಅರ್ಜೆನ್ಸಿಯಾಗಿ ಪೆಟ್ರೋಲ್ ಬಂಕಿಗೆ ಹೋಗಬೇಕಾಯ್ತು. ಈಗ ಡೈರೆಕ್ಟ್ ಮನೆಗೆ ಹೋಗಿ ನಮ್ಮನ್ನು ಡ್ರಾಪ್ ಮಾಡೋಷ್ಟರಲ್ಲಿ ಡಿಲೇ ಆಗುತ್ತೆ. ಇನ್ನು ಅಡುಗೆ ಮಾಡಿ ಊಟ ಮಾಡಿಕೊಂಡು ಹೋಗೋಷ್ಟರಲ್ಲಿ ಡಿಲೇ ಆಗುತ್ತೆ ಅಂತ ಹೇಳಿ ಅಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಫುಡ್ ಕೋರ್ಟ್ಗೆ ಹೋದ್ವಿ. ಅಮ್ಮ ನಾನು ಮತ್ತು ಮಗು ಎಲ್ಲ ಹೋದ್ವಿ. ಇವಾಗ ಅಲ್ಲಿ ಫುಡ್ ಕೋರ್ಟಲ್ಲಿ ಏನಾದರೂ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ವಿ. ನಾವು ಇಡ್ಲಿ ದೋಸೆಗೆ ಹೋದರೆ ನನ್ನ ಮಗ ಮಾತ್ರ ನನಗೆ ಗೋಬಿ ಬೇಕು, ನನ್ನ ಫೇವ್ರೆಟ್ ಗೋಬಿ ಪಾನಿಪುರಿ ಅಂತ ಹೇಳ್ತಿದ್ದ. ಅವರಪ್ಪ ಡೈರೆಕ್ಟಾಗಿ ಹೋಗಿ ದೋಸೆ ಮತ್ತು ಇಡ್ಲಿ ತಗೊಂಡು ನಿಂತರು. ಇವಾಗ ಸುಮ್ಮನೆ ಆದ ಅವನು. ಹಿಂಗೆ ಬರ್ತವೆ ಮನೇಲಿ ಕೊಡ್ತೀನಿ ಹೋಗು. ಹಿಂಗೇನು ನಂಗೆ ಸೆಟ್ಟು ಹಿಂಗೆ ದಾಸ ಕೊಡ್ತಾರೆ. ಸೆಟ್ ದೋಸೆ 2 ಪ್ಲೇಟ್ ಇಡ್ಲಿ ಸಾಂಬಾರ ಏನೋ ಆಗಪ್ಪ, ಅದು ದುಡ್ಡು ಕೊಟ್ಟು ಐತೆ. ಎಕ್ಸಾಮ್ ಐತೆ ನೀವೇನು ಸಿಟ್ ಮಾಡ್ಕೊಳಂಗೇನು ಕಾಣಿಸ್ತಾ ಇಲ್ಲಪ್ಪ. ಏನು ಮಾಡ್ತಾರೆ ಸಿಟ್ ಮಾಡ್ಕೆ ನನ್ನ ಮಗನ ವಯಸ್ಸು ಹೋಯ್ತು. ಕಮ್ಮಿ ಅಣ್ಣ ಸೆಟ್ಟಿಗೆ ಬೆಣ್ಣೆ ಹಾಕ್ಬೇಡಿ ಹೇಳ್ಬಿಟ್ರೆ ಬೆಣ್ಣೆ ಹಾಕ್ಬಿಡಿ.
ಚೆನ್ನಾಗಿರೋದು. ಅಮ್ಮ ಹೆಂಗಾಯ್ತಾ? ಚೆನ್ನಾಯ್ತಾ? ದಯವಿಟ್ಟು ಇವರೆಲ್ಲ ತಗೊಂಡಿದ್ದಾರೆ, ನಂಗೆ ಕೊಡ್ಸಿಲ್ಲ. ಇವಾಗ ಊಟ ಮುಗಿಸ್ಕೊಂಡು ಅಲ್ಲಿಂದ ಇವಾಗ ಡೈರೆಕ್ಟ್ ಪೆಟ್ರೋಲ್ ಬಂಕಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಯಾಕಂದರೆ ಎಮರ್ಜೆನ್ಸಿ ಕೆಲಸ ಬಂತು ಅಂತ ಹಿಂಗೇ ಹೋಗಿ ಆ ಗ್ಯಾಪಲ್ಲಿ ನನ್ನ ಬೈಕ್ನ ಮರೆತೆ ನಾನು ಕಾರಲ್ಲೇ ಹತ್ತು ಕೂತ್ಕೊಂಡೆ. ಬಂದುಬಿಟ್ಟು ತಗೊಂಡೋಗೋಣ ಅಂತ. ಇವಾಗ ಪೆಟ್ರೋಲ್ ಬಂಕಿಗೆ ಒಂದು ರೀಚ್ ಆದ್ವಿ. ಮನೆಯವರು ಲೆಕ್ಕ ತಗೋತಾ ಇದ್ದಾರೆ. ನಾನು ತೋತಮ್ಮ ಚೋಕಾಲೆ ಆಡ್ತಾ ಇದ್ದಾನೆ ಚೇರಲ್ಲಿ. ಹುಡುಗ ಬಂದ್ಬಿಟ್ಟು ಲೆಕ್ಕ ಕೊಡ್ತಾ ಇದ್ದಾರೆ. ಇವಾಗ ಇಲ್ಲಿ ಕೆಲಸ ಮುಗಿಸ್ಕೊಂಡು ಮನೆಗೆ ಹೊರಡಬೇಕು. ಕೆಲಸ ಮುಗಿಸ್ಕೊಂಡು ಇವಾಗ ನಾವು ಆ ಪೆಟ್ರೋಲ್ ಬಂಕಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಪೆಟ್ರೋಲ್ ಬಂಕಿಂದ ಹೊರಟ್ವಿ. ಈಗಿನ ಹಾಗೆ ಮಾತಾಡ್ಕೊಂಡು ಹೋಗ್ತಾ ನಮ್ಮ ಮನೆಯವ್ರಿಗೊಂದು ಫ್ಲ್ಯಾಶ್ ಆಯಿತು. ಏನು ಅಂತ ಅಂದರೆ ಆ ಹೈವೇಲಿ ಒಂದು ಹೊಸ ಬೇಕ್ರಿ ಓಪನ್ ಆಗಿದೆ ಅಂತ. ಏನಾದರೂ ತಗೋತೀರಾ ಅಂತ ಅಂದರು. ಮುಂದಕ್ಕೆ ಹೋಗಿದ್ವಿ ಆಲ್ರೆಡಿ ನಾವು. ಮುಂದಕ್ಕೆ ಹೋಗಿ ಆಮೇಲಿಂದ ಅಲ್ಲಿ ಫ್ಲ್ಯಾಶ್ ಆಯಿತು, ಹೊಸ ಬೇಕ್ರಿ ಓಪನ್ ಆಗಿದೆ, ನೋಡೋಣ ಟೇಸ್ಟು ಅಂತ. ನಮ್ಮ ಮನೆಯವ್ರಿಗೆ ಎಲ್ಲಾದರೂ ಹೊಸ ಬೇಕ್ರಿ ಓಪನ್ ಆಯಿತು ಅಂದರೆ ಆ ದಿವಸ ಕರ್ಕೊಂಡೋಗಿ ಅಲ್ಲಿ ಏನಾದರೂ ಟೇಸ್ಟಿಗೆ ಕೊಡಿಸ್ತಾರೆ. ಇಲ್ಲೂ ಅದೇ ಥರ ಆಯಿತು. ನಾವು ಈಗ ಬೇಕ್ರಿನ ಹುಡುಕೊಂಡು ರಿಟರ್ನ್ ಬಂದು ಅದೇ ಬೇಕ್ರಿಲಿ ಐಟಮ್ಸ್ ತೊಗೊಳ್ಳೋಣ ಅಂತ ಹೋಗಿ ನಿಂತ್ಕೊಂಡ್ವಿ. ಯಾಕಂದರೆ ಹೊಸ ಬೇಕ್ರಿ ಅಲ್ವಾ, ಎಲ್ಲಿ ಮಾಡಿರ್ತಾರೋ ಏನೋ. ನಮ್ಮ ರೋಡಿಗೆ ನಮ್ಮ ಸರ್ಕಲಿಗೆ ಬಂದಾಗ ನಾವು ಒಂದು ಬಿಸ್ನೆಸ್ ಕೊಡೋಣ ಅನ್ನೋದೊಂದು ಮೈಂಡ್ಸೆಟ್ ಅವ್ರದ್ದು. ಇವಾಗ ಅಲ್ಲಿಗೆ ಬಂದು ನಾವು ಸ್ವಲ್ಪ ಐಟಮ್ಸ್ಗಳನ್ನ, ಅಮ್ಮನೂ ಬಂದಿದ್ರಲ್ಲ, ನಾಳೆ ಬೆಳಗ್ಗೆ ಊರಿಗೆ ಹೋಗ್ತಾರೆ, ಅವ್ರಿಗೆ ಸ್ವಲ್ಪ ಐಟಮ್ಸ್ಗಳನ್ನ ಕೊಟ್ಟು ಕಳಿಸೋಣ ಅಂತಂದರೆ ಈಗ ನಾವು ಹೋಗುವಾಗ ಮರೆತು ಗಾಬರಿಲಿ ಹೋಗಿರ್ತೀವಿ, ಏನೂ ತೊಗೊಂಡು ಹೋಗಿರಲ್ಲ. ನಾನು ನೆನ್ಪಿಟ್ಕೊಂಡಿರೋಂಗೆ ನಾವೇನಾದರೂ ನೆನ್ಪಿಟ್ಕೊಂಡು ತಗೊಂಡೋಗ್ತೀವಿ. ಬಟ್ ಇಲ್ಲ ಅಂತ ಅಂದರೆ ನಾವು ಮೋಸ್ಟ್ ಆಫ್ ದ ಯಾವಾಗಲೂ ಸ್ವಲ್ಪ ಖಾಲಿಲೇ ಹೋಗೋದು. ಮೋಸ್ಟಲ್ ಸ್ಟಡಿ ಮೇಲೆ ಏನಾದರೂ ಹೋಯಿತು ಅಂತ ಅಂದರೆ ಅಲ್ಲಿ ತಗೊಂಡು ಹೋಗ್ತೀವಿ. ಇವಾಗ ಬೇಕ್ರಿಗೆ ಬಂದು ರೀಚ್ ಆದ್ವಿ. ಇಲ್ಲಿ ಎಲ್ಲ ಫ್ರೆಶ್ ಅಂತ ಅನ್ನಿಸ್ತು. 4 ದಿವಸ ಮುಂಚೆ ಓಪನ್ ಇತ್ತಂತೆ ಇದು. ನಮ್ಮ ಮನೆಯವ್ರಿಗೆ ಇವತ್ತು ಓಪನ್ ಆಗಿದೆ ಹೊಸ ಬೇಕ್ರಿ ಅಂತ ಅಂದರು. ಬಟ್ ಇದು ಓಪನ್ ಆಗಿ 4 ದಿವಸ ಆಯಿತು ಅಂತ ಅಂದರು. ಇವಾಗ ಬೆಳಗ್ಗೆ ಅಮ್ಮಂಗೆ ಊರಿಗೆ ಕೊಟ್ಟು ಕಳ್ಸೋಕ್ಕೆ ಅಂತ ಹೇಳ್ಬಿಟ್ಟು ಬ್ರೆಡ್ಡು, ರಸ್ಕು ಮತ್ತು ಇಲ್ಲೇ ಏನಾದರೂ ತೊಗೋತೀರಾ ಅಂತ ಕೇಳಿದ್ರು. ಬಟ್ ಅದೇ ಏನು ತಿನ್ನೋಕ್ಕೆ ಆಗ್ತಿರ್ಲಿಲ್ಲ. ಆಲ್ರೆಡಿ ಫುಲ್ ಲೋಡೆಡ್ ಆಗೋಗಿತ್ತು. ಅಲ್ಲೇ ದೋಸೆ, ಸೆಟ್ ದೋಸೆ, ವಡೆ ಎಲ್ಲ ತಿನ್ಕೊಂಡು ಬಂದಿದ್ವಲ್ಲ, ಹಾಗಾಗಿ ಇವಾಗ ಬರೀ ರಸ್ಕು, ಬ್ರೆಡ್ಡು ಇದನ್ನು ತೊಗೊಂಡ್ವಿ. ಮೇನ್ ಪಾಪುಗೆ ಬಿಸ್ಕೆಟ್ಗಳು ತೊಗೊಂಡ್ವಿ. ಅಮ್ಮ ಏನು ತೊಗೊಳಕ್ಕೆ ಹೋದ್ರೂ ಬೇಡ ಅಂತಿದ್ರು. ಅದು ಸ್ವಲ್ಪ ಆಫ್ ಬಾಯ್ಲ್ ಆದಂಗೆ ಆಗಿತ್ತು ಫಸ್ಟ್ ತೊಗೊಂಡಿದ್ದು ಬ್ರೆಡ್ಡು. ಹಾಗಾಗಿ ಇದು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ತೆಗೆದಿಡ್ತಾ ಇದ್ದಾರೆ. ಇವಾಗ ಇದನ್ನೆಲ್ಲ ತಗೊಂಡು ಮನೆಗೆ ಹೊರಡಬೇಕು. ಇದೆಲ್ಲ ತಗೊಂಡು ಹೋಗ್ತಾಯಿದ್ದು. ಇವಾಗ ನಾವು ಇದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಹೊರಡ್ತೀವಿ. ಇವತ್ತಿನ ವ್ಲಾಗ್ ಇಷ್ಟೇನೆ. ನಮ್ಮ ವ್ಲಾಗ್ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ಯೂಟ್ಯೂಬ್ ಅವರು ಇನ್ನನ್ನು ಲೈಕ್ ಮಾಡೋಕ್ಕೆ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಯಾವುದೇ ಥರ ಅಮೌಂಟನ್ನು ಪೇ ಮಾಡಬೇಕಾಗಿಲ್ಲ. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.